ಬೇಕೇ ಬೇಕು, ಬೇಕೇ ಬೇಕು. ನೀರಿಲ್ಲ, 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 ನೀರಿಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಕಾವೇರಿ ನೀರು, ಕಾವೇರಿ ನೀರು ಬೇಕೇ ಬೇಕು. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ, 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 ಧಿಕ್ಕಾರ. ಅಧಿಕಾರಿಗಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ. ರಾಜ್ಯಾದ್ಯಂತ ಮಳೆಯ ಅಬ್ಬರ ಜೋರಾಗಿದ್ರೆ ಜನರೆಲ್ಲ ನೀರಿನಿಂದ ಸಮಸ್ಯೆ ಆಗ್ತಾ ಇದೆ, ನೀರು ಜಾಸ್ತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಿದ್ರೆ, ಬೆಂಗಳೂರಿನ ನಗರ ಭಾಗದಲ್ಲಿರುವಂತಹ ಅಂಬೇಡ್ಕರ್ ನಗರದ ಗುಟ್ಟೆ ಭಾಗದ ಜನ ನಮಗ್ ನೀರಿಲ್ಲ ಅಂತ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ನೀರಿನ ಬಿಲ್ ಮಾತ್ರ ಇಲ್ಲಿ ಸಾವಿರ ಗಟ್ಟಲೆ ಬರ್ತಾ ಇದೆಯಂತೆ. ಹಾಗಾದ್ರೆ ಈ ಭಾಗದ ಜನರ ಸಮಸ್ಯೆ ಏನು, ಇವ್ರಿಗೆ ಆಗ್ತಿರುವಂತಹ ಪ್ರಾಬ್ಲಮ್ ಏನು ಅನ್ನೋದನ್ನ ಅವ್ರ ಹತ್ರನೇ ಮಾತನಾಡಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ನಾನೀಗ ಸದ್ಯ ಅದೇ ಸ್ಥಳದಲ್ಲಿದ್ದೀನಿ. ಮೇಡಮ್ ಹೇಳಿ, ಯಾವ ತರ ಸಮಸ್ಯೆ ಆಗ್ತಿದೆ, ಎಷ್ಟು ಟೈಮ್ ಇಂದ ನಿಮಗೆ ನೀರಿನ ಪ್ರಾಬ್ಲಮ್ ಆಗ್ತಿದೆ? 2 ವರ್ಷ ಹತ್ರನೇ ಆಯ್ತು ನೀರ್ ಬಿಟ್ಟು, ನೀರ್ ಬಿಡ್ತಾನೆ ಇಲ್ಲ. ಬರ್ತಾರೆ ಬಿಲ್ ನೋಡಿ, ಬಿಲ್ ತಗೊಂಡ್ಬಂದು ಗಿಡದಲ್ಲಾಗ್ಲಿ ಇಲ್ಲಾಂದ್ರೆ ಬಾಕ್ಲ್ ಲಾಕ್ ಹಾಕಿದ್ರೆ ಅದ್ರಲ್ಲಿ ಹಾಕ್ತಾರೆ, ಮೀಟರ್ ನೋಡೋದಿಲ್ಲ. ನೀರ್ ಬರ್ತಾ ಇದೆ ನಿಮ್ಗೆ, ನೀರ್ ಬರೋ ನೀರೆಲ್ಲ ಎಲ್ಲಿ ಹೋಗುತ್ತೆ, ನೀವ್ ಹಿಡ್ಕೊಂತೀರಾ, ಅದರಿಂದ ಬಿಲ್ ತಗೊಂಡ್ಬಂದು ಹಾಕ್ತಾ ಇದೀವಿ ಅಂತ ಹೇಳ್ತಾರೆ. ಅವ್ರನ್ನ ಕೇಳಿದ್ರೆ ನಿಮ್ಗೆ ಆಫೀಸಲ್ಲಿಂದ ಬಿಲ್ ಕಟ್ ಕಳಿಸ್ತಾರಲ್ವಾ, ಅವ್ರಿಗೆ ಗೊತ್ತಾಗಲ್ವಾ ನೀರ್ ಬಿಡ್ತಾ ಇದ್ವಾ ಇಲ್ವಾ ಅಂತ ಗೊತ್ತಾಗಲ್ವಾ ಅಂತ ಕೇಳಿದ್ರೆ, ನಾವು ನಿಮ್ ತರ ಕೆಲಸ ಮಾಡೋರಮ್ಮ, ನಾವು ಬರ್ತೀವಿ ಬಿಲ್ ಹಾಕ್ಬಿಟ್ಟು ಹೋಗ್ತೀವಿ, ನಮಗೂ ಅದಕ್ಕೂ ಸಂಶಯ ಇಲ್ಲ ಅಂತ ಕೇಳ್ತಾರೆ ಅವರು. ನೀರೇ ಯೂಸ್ ಮಾಡಲ್ಲ, ನಮ್ಗೆ ಬರ್ತಾನೆ ಇಲ್ಲ. 1200 2000 ಗಂಟೆ ಓಡಿಸ್ತಾ ಇದೀವಿ ನಾವು ನೀರು, 1 ಲೋಡ್ ನೀರು ವಾರಕ್ಕೂ ಬರೋದಿಲ್ಲ ನೀರು ನಮ್ಗೆ. ನಾವು ಮಕ್ಕಳನ್ನ ಇಟ್ಕೊಂಡು ನಾವ್ ಯಾವ ತರ ಜೀವನ ಮಾಡೋದು? ದಿಸ ಕೊಂಡ್ಕೊಳ್ಬೇಕರ್ಸಿ ನಾವು ನೀರ್ ಮಾತ್ರ ಬರೋದಿಲ್ಲ. ಆ ಟ್ಯಾಂಕರ್ ಬರ್ತೆ ಎಲ್ಲ ಒಂದ್ ಮೂಲೆಯಲ್ಲಿ ನಿಲ್ಲಿಸ್ತಾನೆ, 5-5 ದಿನಕ್ಕೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾನೆ. ಅವನು ಕರೆದ್ರೆ ಅವ್ರು ಬರೋದಿಲ್ಲ. ನಮ್ಗೆ ರೋಡ್ ಸರಿ ಇಲ್ಲ, ನಾವು ಕ್ರಾಸ್ ಮಾಡಕ್ ಆಗಲ್ಲ, ನಮ್ಮಿಂದ ಬರಕ್ ಆಗೋದಿಲ್ಲ. ದುಡ್ಡು ತಗೊಂಡ್ ನಮ್ಮ ಹತ್ರ ಅವ್ನ್ ತಗೊಳೋದಿಲ್ಲ. ಲಾರಿ ನಾವು ದುಡ್ಡು ಕಟ್ತೀವಿ, ನಾವು ಓಡಿಸ್ಕೊಳ್ಬೇಕಂದ್ರೆ ನಾವು ಕಟ್ತೀವಿ. ಕಾವೇರಿ ನೀರು ನಮ್ಗೆ ಬರ್ತಾ ಇಲ್ಲ. ಆ ಲೋಡ್ ಕಳಿಸ್ತೀನಿ ಅಂತಾರೆ, ಅವ್ರು ಕಳ್ಸೋದಿಲ್ಲ. ಬಂದ್ರೆ ಅವ್ನ್ ಬರ್ತಾನೆ ಸೆಂಟ್ರಲ್ ನಿಂತ್ಕೊಂತಾನೆ, ಇಲ್ಲಿ ಬಂದು ಇಟ್ಕೊಳ್ರಿ ಅಂತಾರೆ. ನಾವ್ ಮಕ್ಕಳನ್ನ ಇಟ್ಕೊಂಡು ಅಲ್ಲಿವರೆಗೂ ಹೋಗಕ್ ಆಗತ್ತಾ? ರೋಡ್ವರ್ಗುನು ನಮ್ ರೋಡಾಗ ಬರಲ್ಲ ಅಂತ ಹೇಳಮ್ಮ. ಅಲ್ಲ ಮೇಡಮ್, ನಮ್ ರೋಡಲ್ಲಿ ನೀರು ಬರ್ತಾ ಇಲ್ಲ. ನಾವು ಹೋಗಿ ನೀರ್ ಬಿಡೋರ್ನೆ ಡೈರೆಕ್ಟ್ ಆಗಿ ಕೇಳಿದರೆ, ಯಾಕಪ್ಪ ನಮ್ ರೋಡ್ ಮಾತ್ರ ಬರ್ತಾ ಇಲ್ಲ, ವರ್ಷ ಆಯ್ತಲ್ಲ ನೀರ್ ಬರಲ್ಲ ಯಾಕೆ ಅಂತ ನಾನು ಹೋಗಿ ನೀರ್ ಬಿಡೋರ್ನೆ ಕೇಳಿದೆ. ಅದ್ರಿಗೆ ಅವ್ರೇನ್ ಹೇಳವ್ರೆ, ನಿಮ್ ರೋಡ್ ಸರಿ ಇಲ್ಲ, ಬರೋಕ್ಕಾಗಲ್ಲ, ಸಿಕ್ ರೋಡ್ ಅಂತ. ದೊಡ್ಡ ಗಾಡಿಗಳೆಲ್ಲ ಬಂದದೆ, ಇವರು ಅದನ್ನ ಕ್ಯಾನ್ ಮಾಡಿ ಕಳಿಸ್ಯಾವ್ರೆ, ಆಫೀಸ್ಗೆ ಕಳಿಸ್ಯಾವ್ರೆ. ಅದಕ್ಕೆ ಅವನೇನು ಹೇಳ್ತಾನೆ, ನಾವು ಹೇಳಿ ರೋಡ್ಗೆ ಬಿಡ್ತೀರಮ್ಮ, ನಮ್ದೇನು ಇಲ್ಲ. ಇವರು ಬಿಲ್ ಹಾಕೋರು ಬಂದ್ರೆ, ಏನಣ್ಣ ಮೀಟ್ರ್ ನೋಡಲ್ಲ, ಈ ವರ್ಷ ಗಟ್ಲ ಆಯ್ತು ನೀರು ಬಂದು, ನೀವು ಹಿಂಗೆ ಬಿಲ್ಗಳು ಹಾಕಿಬಿಟ್ಟು ಹೋಗ್ತೀರಲ್ಲ, ಏನು ಮಾಡೋದು ಅಂದ್ರೆ, ನೀನು ಮೀಟ್ರ್ ತಂದಾಗ ನಿಂಕ ಲೆಕ್ಕಮ್ಮ, ನೀರು ಬರ್ದಿರ ಹೋಗ್ಲಿ ಬಿಲ್ ಹಾಕ್ತೀರಿ ಹಿಂಗಂತ ಹೇಳ್ತಾರೆ. ಈಗ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಮನೆಗಳಿದೆ ನೀವೇ ಬಂದು ನೋಡಿ. ಅಷ್ಟು ಮನೆಗಳು ಏನ್ ಮಾಡ್ಬೇಕು? ಕೂಲಿ ಮಾಡ್ಕೊಂಡು ಊಟ ತಿನ್ನೋದ, ನೀರ್ ಕೊಂಡ್ಕೊಳೋದ? ಏನ್ ಮಾಡೋದು? ಯಾರಿಗ ಓಟ್ ಹಾಕಿದ್ರು ಇದೇನೆ. ಕಾಂಗ್ರೆಸ್ ಓಟ್ ಹಾಕಿದ್ರು ನೀರಿಲ್ಲ, ಬಿಜೆಪಿ ಓಟ್ ಹಾಕಿದ್ರು ನೀರಿಲ್ಲ. ನಾನ್ ಲೀಡ್ರು ಈ ಊರಲ್ಲಿ, ನಾನ್ ಲೀಡ್ರು, ನನ್ನ ಮಾತೆ ಕೇಳಬೇಕು ಅಂತ ಮಾತಾಡ್ತಾರಲ್ಲ. ಇವಾಗ ಸಮಸ್ಯೆ ಬಂದಾಗ ಮುಂದಕ್ಕೆ ನಿಂತ್ಕೊಂಡು ಇದು ಸಮಸ್ಯೆ ಬಗೆಹರಿಸಬೇಕಲ್ಲ, ಅವರು ಲೀಡ್ರು ಅನ್ಬೋದು ಅಲ್ವಾ? ಅವ್ರವ್ರ ಮನೆಗಳು ಅವ್ರು ಸೇಫ್ಟಿ ಮಾಡ್ಕೊಂಡು ಮನೆಯಲ್ಲಿದ್ರೆ ಯಾರನ್ನ ಕೇಳಬೇಕು? ಈ ಊರಿಗೆ ತಾಯಿ ತಂದೆ ಯಾರು ಇಲ್ವಾ? ಯಾರನ್ನ ಕೇಳೋದು? ಓಟ್ ಹಾಕೋವಾಗ ಮಾತ್ರ ತಾಯಿ ತಂದೆ ಎಲ್ಲರೂ ಇರ್ತಾರೆ. ಓಟ್ ಮುಗಿದ ಮೇಲೆ ಅವ್ರವ್ರ ಮನೆಗಳಿಗೆ ಅವರು ಹಂಗೆ ಮಾಡಿದ್ರೆ ಹೆಂಗೆ? ಬಡಬಗ್ತರು ಹೆಂಗೆ ಬದುಕೋದು ಹೇಳು? ಅಲ್ಲ, ಬಡಬಗ್ಗರು ಹೆಂಗೆ ಬದುಕೋದು? ಇವಾಗ ಆ ಹೊತ್ಕ ಕೂಲಿ ಮಾಡಿ ತಿನ್ನೋರು ಇರ್ತಾರೆ, ಅವ್ರು ನೀರು ಕೊಂಡ್ಕೊಳೋದ ಏನು? ಅವ್ರಿಗೆ 350 ರೂಪಾಯಿ 3 ಡಮ್ ನೀರು ಹಿಡಿತದೆ. ಆ 3 ಡಮ್ ನೀರು 5 ಆಳು ಇರ್ತಾರೆ ಅವ್ರ ಮನೇಲಿ ನಿಂತು ಇಟ್ಕೊಳ್ರಿ, ಎಷ್ಟು ದಿನ ಬಳಸಕತ್ತದೆ? ಅಲ್ಲಿ ಕೆಲಸ ಕೂಲಿ ಮಾಡಿದ್ರೆ ಎಷ್ಟು ಕೊಡ್ತಾರೆ? ಕೆಲಸ ಮಾಡಿದ್ರೆ ಕೂಲಿ ಎಷ್ಟು ಕೊಡ್ತಾರೆ? ನೀರಿಗೆ ಇಡೋದ ಇಲ್ಲ ಹೊಟ್ಟೆಗೆ ನೋಡೋದ? ಅದೆಲ್ಲ ಅರ್ಥ ಆಗಲ್ವಾ? ಹಾ, ನಮಗಾಕಿ ಅಂತಾರಲ್ಲ, ಯಾರಿಗಾಕಿ ಏನ್ ಮಾಡಿದ್ದೀರಾ ಹೇಳ್ರಿ? ಅಲ್ಲಿ ನೋಡಿದ್ರೆ ಇಲ್ಲಿಂದ ನಮ್ಮ ರೋಡಲ್ಲಿ ಅಲ್ಲಿವರೆಗೂ ಗಲೀಜು ಕಚ್ಚಿಡ. ಇವಾಗ ಡೆಂಗಿ ಜ್ವರ ಬಂದದ, ಒಂದು ಮುದ್ದೋಡ್ಸೋರಿಲ್ಲ. ಏನ್ ಹೆಚ್ಚಾಯ್ತು ಕಮ್ಮಿ ಆಯ್ತು ಏನಾಗ್ಯದಮ್ಮ ನಿಮ್ ರೋಡಾಗ? ನಿಮ್ ರೋಡ್ಗೆ ಬರಕ್ಕಾಗಲ್ಲಮ್ಮ. ಕಸ್ತು ಅಂತ ತಾವ್ನಿಂಕ ನೀರ್ ಗಾಡಿಗಳು ತಾವ್ನಿಂಕ ಪ್ರತಿ ಒಂದಕ್ಕೂ ನಮ್ ರೋಡ್ಗೆ ಬರಲ್ಲ. ಯಾಕೆ? ನಾವ್ ಮನ್ಸರಲ್ವಾ? ಹಾ, ಓಟ್ ಕೇಳಕ್ ಬರ್ತಾರೆ. ನಾವ್ ಮನ್ಸರಲ್ವಾ? ಹೇಳ್ಬೇಕಲ್ವಾ? ರೋಡ್ ಬಂದ್ ನೋಡಿ ಮೇಡಮ್, ಎಲ್ಲಾ ಗಾಡಿ ಬರ್ಬೋದು. ಯಾಕೆ ಹಂಗ ಬರಲ್ಲ? ಅಲ್ಲ, ಎಷ್ಟೇ ಹಳ್ಳ ಇದ್ರೇನು ಅಲ್ಲಿ ಬಂದ್ಬಿಟ್ಟು ಓಟ್ ಕೇಳೋದಕ್ಕೆಲ್ಲ ಆಗುತ್ತೆ.
ಬಂದ್ಬಿಟ್ಟು ಜನ ಕಷ್ಟ ಹೆಂಗಿದೆ, ನೀರ್ ಬರುತ್ತಾ ಬರಲ್ವಾ ಅಂತ ಕೇಳಲ್ಲ. ಸೆಕೆಂಡ್ ಕ್ರಾಸ್ ಅಲ್ಲಿ ನಾವಿರೋದು ಇಷ್ಟು ದಿವಸ ಏನಂದ್ರು ಟ್ಯಾಂಕ್ ಇಲ್ಲ ಅಂದ್ರು. ನಾವೇನೋ ಫೈಟ್ ಮಾಡಿ ಯಾರ್ಯಾರ ಹತ್ರನೋ ಕೈ ಕಾಲು ಹಿಡಿದು ನಾವು ಟ್ಯಾಂಕ್ ಎಲ್ಲ ತಗೊಂಬಂದು ಇಟ್ವಿ. ಟ್ಯಾಂಕ್ ಬಂದ್ಮೇಲೆನು ಒಂದೇ ಒಂದ್ ದಿವಸನೇ ನೀರ್ ತಗೊಂಬಂದಿರೋದು. ಅದು ನಾವು ರೋಡಲ್ಲಿ ಹೋಗಿ ನಿಂತು ಗಾಡಿನ ಅಡ್ಡ ಹಾಕಿ ಕೇಳಿದ್ಕೆ ಅವ್ನು ನೀರ್ ತಗೊಂಬಂದ್ ಬಿಟ್ಟ. ಮತ್ತೆ 2ನೇ ಸತಿ ಹೋಗಿ ಕೇಳಿದ್ರೆ ಏನಂತಾನೆ, ಅವ್ರು ಹೇಳಿದ್ರೆ ಬಿಡ್ತೀನಿ. ಯಾರು ಹೇಳ್ಬೇಕು ನಿನ್ಗೆ? ನೀರ್ ಬಿಡೋದು ನಿನ್ ಕೆಲ್ಸ. ನಿನ್ಗೆ ಯಾರು ಹೇಳ್ಬೇಕು ನೀರ್ ತಗೊಂಬಂದ್ ಬಿಡು ಅಂತ? ಯಾವ ಪಕ್ಷದವ್ರು ಬಂದು ಹೇಳ್ಬೇಕು? ದುಡ್ಡು ಕೊಟ್ರೆ ಮಾತ್ರನೇ ನೀರ್ ಬಿಡೋದ ನೀನು? ಸರಿ ಆಯ್ತು, ನೀನ್ ತಗೊಂಬಂದ್ ಬಿಡು. ಇಲ್ಲ ಯಾರು ಹೇಳಿದ್ರು ನಮ್ ರೋಡ್ ನೀರ್ ಬಿಡ್ಬೇಡ ಅಂತ ಅದನ್ನಾದ್ರೂ ಹೇಳು. ಅದನ್ನು ಹೇಳಲ್ಲ, ಬರಲ್ಲ. ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ನಾವು ಕೆಲಸ ಕಾರ್ಯಕ್ಕೆ ಹೋಗೋರು. ನಾವ್ ಯಾವಾಗ್ಲೂ ಇವನು ನೋಡ್ಕೊಂಡೆ ನಾವಿದ್ರೆ ನಮ್ ಜೀವನ ಹೆಂಗ್ ನಡೆಯುತ್ತೆ? ನಾನು ಮಾತಾಡಿದಾಯ್ತು. ನಾನು 5ನೇ ಕ್ಲಾಸಲ್ಲಿ ಇರೋದು. ನಮ್ದು ಮನೆ ನಾವು ಬಂದು ಸುಮಾರು 30 ವರ್ಷ ಆಯ್ತು. ಆದ್ರೆ ಇವಾಗ ಒಂದು 2 ವರ್ಷದಿಂದ ನೀರ್ದು ತುಂಬಾ ಪ್ರಾಬ್ಲಮ್. ಯಾವಾಗಲೂ ಗುಟ್ಟೆ ಮೇಲೆ ಪ್ರಾಬ್ಲಮ್ ನೀರಿಗೆ. ಆವಾಗ ಸ್ವಲ್ಪ ಬಿಡ್ತಾ ಇದ್ರು, ಈ ನಡುವೆ ನೀರೇ ಬಿಡಲ್ಲ. ಕೇಳಿದ್ರೆ ನಮ್ದು ಮನೇಲಿ ಡೆಡ್ ಎಂಡು ಫುಲ್. ಎಲ್ಲ ಮಕ್ಳಿದ್ದಾರೆ, ಮೊಮ್ಮಕ್ಳಿದ್ದಾರೆ, ಚಿಕ್ಕ ಮಕ್ಳಿದ್ದಾರೆ. ಟ್ಯಾಂಕ್ ತಗೊಂಡ್ ಬಂದು ಇಕ್ಕಂದ್ರೆ ಟ್ಯಾಂಕ್ ಇಕ್ಕಲ್ಲ. ಒಂದು ಲೋಡ್ ತಗೊಂಡ್ ಬರ್ತಾರೆ. ತಗೊಂಡ್ ಬಂದ್ರೆ ನಾನು ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗಿ, ನಮಗೂ ವಯಸ್ಸಾಯ್ತು, ನಾವು ಮನೆ ಕೆಲಸ ಮಾಡೋರು, ಇಲ್ಲಿಂದ ಅಲ್ಲಿ ಎತ್ಕೊಂಡು ಹೋಗಕ್ಕಾಗಲ್ಲ. ಇವಾಗ ಟ್ರ್ಯಾಕ್ಟರ್ ಬಂದು ಇವತ್ತು ಒಂದಿನ, ಇನ್ನೊಬ್ಬ ಒಂದಿನ ಬರ್ತಾನೆ, ಮಕ್ಕಳೆಲ್ಲ ಹುಷಾರಿಲ್ಲದಾಗ್ತಾರೆ. ಅಲ್ಲಿ ಡ್ರೈನೇಜ್ ಇದೆ ನಮ್ಮ ಮನೆ ಹತ್ರ ಫುಲ್. ಇಲ್ಲಿಂದ ನೀರುಗಳೆಲ್ಲ ಅಲ್ಲಿ ಹೋಗುತ್ತೆ. ಅಲ್ಲಿ ಅದು ಕ್ಲಿಯರ್ ಮಾಡಲ್ಲ, ಏನಿಲ್ಲ. 4 ಜನ ಮೊಮ್ಮಕ್ಕಳು ಎಲ್ಲರಿಗೂ ಜ್ವರಾಗಿ ಬಂದಿದೆ. ಏನು ಕೇಳಿದ್ರು, ನೀವು ಅವ್ರಿಗೆ ಹಾಕ್ತಾರಲ್ಲ ಅವ್ರನ್ನೇ ಕೇಳಿ, ನೀವು ಇವ್ರಿಗೆ ಹಾಕ್ತಾರ ಇವ್ರನ್ನೇ ಕೇಳಿದ. ಯಾರಿಗೆ ಆಗ್ತದೆ ನೋಡ್ತಾ ಇದ್ದಾರೆ. ವಾಟರ್ ಮ್ಯಾನ್ ಹೇಳ್ತಾನೆ, ಅಧ್ಯಕ್ಷರು ಹೇಳ್ತಾರೆ. ಇಲ್ಲ ಚಿಕ್ಕ ಅಧ್ಯಕ್ಷರು ಇದ್ದಾರೆ, ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಈ ನಡುವೆ ಏನಾಗಲ್ಲಮ್ಮ, ಅದೇನಿಲ್ಲ, ನೀವು ಅವ್ರಿಗೆ ಹಾಕ್ತಾರಲ್ಲ ಅವ್ರನ್ನೇ ಕೇಳಿ, ನೀವು ಇವ್ರಿಗೆ ಹಾಕ್ತಾರೆ ಅವ್ರನ್ನೇ ಕೇಳಿ ಅಂತಾರೆ. ಇವಾಗ ಒಂದು 3 ಮಂತಿಂದ ಎಲೆಕ್ಷನ್ ಆಗಿಂದ ಈ ಪ್ರಾಬ್ಲಮ್ ಇದೆ. ಇವಾಗ ಯಾರನ್ನ ಕೇಳಿದ್ರ ಇನ್ನ ಒಂದು 4 ವರ್ಷ ಏನ್ ಮಾತಾಡ್ಬೇಡ, 4 ವರ್ಷ ಏನ್ ಮಾತಾಡಬಾರ್ದಂದ್ರೆ, ಮೇಡಮ್ 1 ನಿಮಿಷ ಅಲ್ಲಿ ಕೆಳಗಡೆ ಬಂದ್ ನೋಡಿ. ಇಲ್ಲಿ ಇರೋ ಗಲೀಜಿಂದ ಎಲ್ಲ ಬಂದು ನಮ್ಮ ಮನೆ ಹತ್ರನೇ ಇರೋದು. ಡೆಡ್ ಎಂಡ್ ನಮ್ಮ ಮನೆ ಫುಲ್ ಕಚಡ ಇದೆ. ಯಾವನು ತೆಗಿಯ ಅದು BWS ಅವನಿಗೆ ಫೋನ್ ಮಾಡಿದೆ ಇಲ್ಲ. ಮತ್ತೆ ಇವರು ಕಸ ಇರ್ತಾರೆ, ಅವ್ರಿಗೆಲ್ಲ ಕಾಲ್ ಮಾಡಿದೆ, ಯಾರು ತೆಗಿತಾ ಇಲ್ಲ. ಫೋಟೋ ಹಿಡಿದು ಮತ್ತೆ ನೀರೆಲ್ಲ ಮನೆ ಒಳಗಡೆ ಕೊಚ್ಕೊಂಡ್ ಬಂತು. ಆ ಸ್ಯಾನಿಟರಿ ಮೋರಿಗಳು ಮಾಡಿಲ್ಲ, ಎಂತದ್ದು ಮಾಡಲ್ಲ. ಸೊಳ್ಳೆಗಳು ಎಷ್ಟಂತ ನೋಡು. ನಾವು ಹಾಸ್ಪಿಟಲ್ ನಾವು ಮನೆ ಕೆಲಸ ಮಾಡ್ಕೊಂಡು ನೋಡಕ್ಕಂತ ನೀರ್ ನಮ್ದು ಬಂದು ಇಲ್ಲ 16 ವರ್ಷ ಆಯ್ತು ಮೇಡಮ್. ಗುಟ್ಟೆ ಮೇಲೆ ಬಂದಿಲ್ಲ. ಅಂಬೇಡ್ಕರ್ ನಗರಿಗೆ 16 ವರ್ಷದಿಂದ ಒಂದ್ ಸ್ವಲ್ಪ ದಿವಸ ನೀರ್ದೇನು ಪ್ರಾಬ್ಲಮ್ ಇದ್ದಿಲ್ಲ ಮೇಡಮ್. ಆಮೇಲೆ ನೀರ್ದು ಪ್ರಾಬ್ಲಮ್ ಆಯ್ತು ಮೇಡಮ್. ನಾವು ದಿವಸ ಎಲ್ಲ ಕೂಲಿ ಮಾಡ್ಕೊಂಡು ತಿನ್ನೋರು ಮೇಡಮ್. ನಾವು ಕೂಲಿ ಮಾಡಿ ನೀರ್ದು ಒಂದ್ ಲೋಡ್ ಬಂದು 1200 ರೂಪಾಯಿ ಮೇಡಮ್. ನಾವ್ ಹೆಂಗ್ ಮೇಡಮ್ ಕಟ್ಟೋದು? 1200 ರೂಪಾಯಿ ಮನೆ ಸಂಸಾರ ಬಾಡಿಗೆ ಎಲ್ಲಾನು ಕಟ್ಬೇಕು ಮೇಡಮ್ ನಾವು. ಆದ್ರೂ ಇಷ್ಟೆಲ್ಲ ಕಾವೇರಿ ನೀರು ಅಂತ ಬಿಡ್ತಾರೆ. ಬಿಲ್ ಮಾತ್ರ ಓನರ್ಗೆ ಹೇಳಿದ್ರೆ ಓನರ್ ಹೇಳ್ತಾರೆ ಕಟ್ಲೇಬೇಕಮ್ಮ, ನೀವು ಬರ್ದೆ ಹೋಗ್ಲಿ ಕಟ್ಲೇಬೇಕು ಅಂತಾರೆ. ನಾವು ನೀರೇ ಬಂದಿಲ್ಲ. ಅದು ಬಿಲ್ಲು, ಇದು ಬಿಲ್ಲು, ಕರೆಂಟ್ ಬಿಲ್ ಬರುತ್ತೆ ಮೇಡಮ್. ನಮ್ದು ಇವಾಗ ಆಲ್ರೆಡಿ 15,000 ಬಂದಿದೆ ಮೇಡಮ್. ಓನರ್ ಹತ್ರ ಕೇಳಿದ್ರೆ ಇಲ್ಲಮ್ಮ, ಅದು ಬಂದಿಲ್ಲ ಅಂದ್ರು ನಿಮ್ದು ಎಂಟ್ರಿ ಆಗೈತಲ್ವಾ, ನಿಮ್ದು ಇದರಲ್ಲಿ ಅಗ್ರಿಮೆಂಟ್ ಪೇಪರ್ ಅಲ್ಲಿ ಎಂಟ್ರಿ ಆಗೈತೆ, ನೀವು ಕಟ್ಲೇಬೇಕು ಅಂತ ಹೇಳ್ತಾರೆ ಮೇಡಮ್. ಇನ್ನ ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಕೂಡ ಮಾತನಾಡಿಸ್ತಾ ಹೋಗುವಂತ ಪ್ರಯತ್ನ ಮಾಡ್ತೀನಿ. ಅಮ್ಮ ಹೇಳಿ. 28,000 ಬಂದೈತಮ್ಮ ಬಿಲ್. ನಮ್ದು ಸೀಟ್ ಮನೆ ಇರೋದು 4 ಜನ. ನೀರ್ ಬಿಡದಿದ್ರು ಕೊಡ್ತಾರೆ ಬಿಲ್ಲು. ನಾವು ಕೂಲಿ ಕೆಲಸ ಮಾಡವ್ರು, ನಾವು ಬಿಲ್ ಕಟ್ಟದ, ನೀರ್ ಕೊಂಡ್ಕೊಳ್ಳೋದ. ಆ ಡ್ರಮ್ಗೆ ನೀರ್ ಬಿಡಕ್ ಕೂಡ ಅಳ್ತಾರೆ. ನಾವ್ ಏನ್ ಮಾಡಿ ಸಾಯೋದು ಹೇಳಿ? ದುಡ್ಕೊಳ್ಳೋದು ಆಟ ಪ್ರಾಬ್ಲಮ್. ಮದ್ದು ಮಾತ್ರ ತಿನ್ನೋದ ಇಲ್ಲ, ನಾವು ನೀರ್ ಕೊಂಡ್ಕೊಳ್ಳೋದ, ಊಟ ಮಾಡೋದ, ಏನ್ ವ್ಯವಸ್ಥೆ ಕತೆನೂ ಇಲ್ಲಮ್ಮ. ಓಟ್ ಕೇಳಕ್ ಬರ್ತಾರೆ. ಓಟ್ ಮುಗ್ದ ಮೇಲೆ ಯಾರು ನೀವು ಸತ್ತಿದ್ರ ಬದುಕಿದ್ರ ಅಂತ ನೋಡೋರು ಯಾರಿಲ್ಲ. ಅವತ್ತು ಒಂದಿನ ಬರೋದು, ನೀವು ತಿಂದಿದ್ದೀರಾ ಉಂದಿದ್ದೀರಾ ಅಲ್ಲ, ಯಾರು ನಮ್ಗೆ ಊಟ ಹಾಕೋರಲ್ಲ. ನಾವು ದುಡಿದ್ರೆ ನಮ್ಮ ಊಟ. ಅವತ್ತು ಮಾತ್ರ ಒಂದಿನ ಬರ್ತಾರೆ ಅಷ್ಟೇ. ಓಟ್ ಮುಗಿತಾ ನೀವ್ ಅಲ್ಲೇ ಇರ್ರಿ, ನಾವ್ ಇಲ್ಲೇ ಇರ್ತೀವಿ. ಆ ತರ ರೀತಿ ನಡೀತೈತಮ್ಮ. ಇಲ್ಲಿ ಗುಟ್ಟದ ಮೇಲೆ ಮಾತ್ರನೇ ಇಷ್ಟು ಅನ್ಯಾಯ ನಡೆಯೋದು. ಬೇರೆ ಎಲ್ಲಿನೂ ಇಲ್ಲ. ಬೇರೆ ಎಲ್ಲ ಕಡೆ ನೀರ್ ಬರ್ತೈತೆ. ಒಂದಿನ ಬಿಟ್ಟು ಒಂದಿನ ನೀರ್ ಕೊಡ್ತಾರ. ಪಂಚಾಯತಿ ನೀರು ಯಾ ನೀರು ಬರ್ತೈತೆ. ಆದ್ರೆ ಈ ಗುಟ್ಟ ಮೇಲೆ ಅಂತೂ ನೀರ್ಗೆ ತುಂಬಾ ಕಷ್ಟಪಟ್ಟು ಬಿಟ್ಟಿದ್ದಾರಮ್ಮ. ಏನಂತಾರೆ ಬಿಡ್ತಾರೆ, ಬಿಲ್ ಕಟ್ರಿ. ನೀರಿಲ್ಲ ಅಂತಾರೆ, ಬಿಲ್ ಕಟ್ಬೇಕಂತಾರೆ. ಆ ಬಿಲ್ ನೀರ್ ಬಂದ್ರೆ ತಾನು ನಾವು ಬಿಲ್ ಕಟ್ಟಕ್ಕೆ. ನೀರಿಲ್ಲ ಅಂತಾರೆ. ಎಷ್ಟು ಒಂದ್ ನೀರು ಜನಗಳು ಹೋಗ್ತಾ ಇದ್ದಾರೆ ನೀರಲ್ಲಿ ಹೊಡ್ಕೊಂಡು. ಎಷ್ಟು ನೀರು ತುಂಬತ್ತೆ. ಯಾವಾಗ ಇದೇ ಪರಿಸ್ಥಿತಿ ಅಮ್ಮ. ನಮ್ಮ ಮನೇಲಿ ಚೇಂಬರ್ ನೀರೆಲ್ಲ ನಮ್ಮ ಮನೆಗೆ ಬಂತು. ಚೇಂಬರ್ ನೀರೆಲ್ಲ ನಮ್ಮ ಮನೆಗೆ ಬಂದಿತ್ತು. ಹೊಡ್ಕೊಂಡು ಚೇಂಬರ್ ತುಂಬಿಟ್ರೆ ನಮ್ಮ ಮನೆ ಒಳಗೆ ನೀರು. ನಮ್ದು ಹಳ್ಳದಲ್ಲಿ ಸ್ವಲ್ಪ ನೋಡಿ, ಹಳ್ಳದಲ್ಲಿದ್ಯೆ. ಚೇಂಬರ್ ತುಂಬಿಟ್ರೆ ರೋಡ್ದು ನಮ್ಮ ಮನೆ ಒಳಗೆ ನೀರು. ನಾ ಎಷ್ಟು ಸರಿ ರೆಡಿ ಮಾಡೋದು ಅದ್ರನ್ನ. ನಾವ್ ಹೇಳಿದ್ರೆ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ. ಮನೆಯೆಲ್ಲ ಗುದ್ಬಿಟ್ಟು ಇಟ್ಬಿಟ್ರಿ. ಬಿಲ್ ಬರ್ತೈತೆ. ಬಿಲ್ ಮನೆ ಬಾಗಿಲಿಗೆ ಇಟ್ಬಿಟ್ಟು ಹೋಗ್ತಾರೆ.
ಆ ಕಿಟಕಿ ಹತ್ರ ಹಂಗೆ ಇಟ್ಬಿಟ್ಟು ಹೋಗ್ತಾರೆ. ಮೇಡಮ್ ನಮ್ಮ 7th ಕ್ರಾಸ್ ಅಂಬೇಡ್ಕರ್ ನಗರ, ನಾವು 25-30 ವರ್ಷದಿಂದ ಇಲ್ಲಿದ್ದೀವಿ. ಯಾವಾಗ್ಲೂ ಇದೆ ಮೇಡಮ್. ಎಷ್ಟು ಜನ ಆಟೋ ಡ್ರೈವರ್ ಕೂಡ ಇರ್ತಾರೆ, ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದ, ಇಲ್ಲ ನೀರ್ ತುಂಬಿಸ್ಕೊಳಕ, ನೀರಿಗೆ ಕಾಸು ಕೊಡೋದ, ಇಲ್ಲ ಮಕ್ಕಳು ಓದ್ಸೋದ, ಎಲ್ಲದು ಬರೀ ನೀರಿಗೆ ಕಾಸು ಸಿಗ್ತಾ ಇದೀವಿ. 3 ರೂಪಾಯಿ ಒಂದ್ ಬಿಂದಿಗೆ ಎಲ್ಲಾನ ತಗೊಂಡ್ರೆ 3 ಬಿಂದಿಗೆ ಎಷ್ಟು 3 ರೂಪಾಯಿ ಕೊಟ್ಟು ಎಷ್ಟು ಬಿಂದಿಗೆ ನಾವು ತಗೊಂಡು ಜೀವನ ಮಾಡಕ್ಕಾಗುತ್ತೆ? ಯಾವ ನೀರು ಬರಲ್ಲ ಮೇಡಮ್, ಯಾವ ನೀರು ಇಲ್ಲ, ಅನುಕೂಲನೇ ಇಲ್ಲ. ನೀರಿಗೆ ತುಂಬಾ ಕಷ್ಟ, ಎಲ್ಲ ಕಣ್ಣೀರ್ ಹಾಕ್ತಾರೆ ನೀರಿಗೆ. ತುಂಬಾ ಕಷ್ಟ ಅಂದ್ರೆ ಈ ಗುಟ್ಟೆ ಸವಾಸನ ಬೇಡ, ಎಲ್ಲೇನೋ ಬದುಕೊಂಡ್ರು ಕೂಡ ಯಾರಿಗೂ ಬದುಕಕ್ಕಾಗ್ತಾ ಇಲ್ಲ. ಇಲ್ಲಿಂದ ಒಂದು 10 ಕಿಲೋಮೀಟರ್ 15 ಕಿಲೋಮೀಟರ್ ಹೋದ್ರು ಕೂಡ ಎಲ್ಲರಿಗೂ ನೀರಿಗೆ ಅನುಕೂಲ ಇದೆ. ನಮ್ಮ ಅಂಬೇಡ್ಕರ್ ನಗರ ಗುಟ್ಟೆ ಮೇಲೆ ಮಾತ್ರ ನೀವು ಯಾವ ಕ್ರಾಸಲ್ಲೇ ಹೋಗ್ರಿ, ಯಾವ ಸಂದಲ್ಲಿ ಹೋಗ್ರಿ ನೀರಿಗೆ ಪ್ರಾಬ್ಲಮ್. ಈ ನೀರು ದುಡ್ಡು ಇರೋರೇನ್ರಿ, ಇದು 1,500 2,000 ಕೊಟ್ಟು ನೀರು ಹಾಕ್ಸ್ಕೊಂಡ್ಬಿಡ್ತಾರೆ, ಅವ್ರ ಪ್ರಾಬ್ಲಮ್ ಇರೋಲ್ಲ. ಇರೋಂಥ ಶ್ರೀಮಂತರು, ನಮ್ಮಂತ ಬಡವರು ಕೂಲಿ ಮಾಡ್ಕೊಂಡ್ ತಿನ್ನೋರು ಎಷ್ಟು ಅಂತ ನಾವು ಕಾಸು ಕೊಟ್ಟು ನೀರು ತುಂಬಿಸ್ಕೊಳಕ್ಕಾಗುತ್ತೆ? ಎಲ್ಲ ಹಳ್ಳಿಗಳಲ್ಲಿ ಹೋದ್ರು ಕೂಡ ನೀರಿಗೆ ವ್ಯವಸ್ಥೆ ಐತೆ, ಒಂದು ಬೆಟ್ಟ ಗುಡ್ಡ ಹತ್ತಿರ ಕೂಡ ನೀರು ವ್ಯವಸ್ಥೆ ಐತಿ. ಇವತ್ತು ಕಾಡುಗಳಲ್ಲಿ ಹೋದ್ರೆ ನೀರು ವ್ಯವಸ್ಥೆ ಐತಿ, ಇಲ್ಲಿ ಏನ್ರಿ ಕಡಿಮೆ ಆಗೈತೆ? ಅನುಕೂಲ ಮಾಡ್ಕೊಡಕ್ಕೆ ಏನ್ರಿ ಅವ್ರಿಗೆ? ಯಾವ ಅನುಕೂಲ? ನೀರಿಗೆ ಮಾತ್ರ ತುಂಬಾ ಕಷ್ಟ, ಸಾಕಾಗೋಗ್ಬಿಟ್ಟೈತೆ ನೀರಿಂದ. ಎಲ್ಲೋ ಕಾಡು ಮೇಡಲ್ಲಿ ಇರೋರೆಲ್ಲ ನೀರಿನ ಕನೆಕ್ಷನ್ ತಗೊಂತಾರೆ, ಇಲ್ಲಿಲ್ಲ ನಮ್ ನೀರಿಗೆ ಅನುಕೂಲನೇ ಇಲ್ಲ, ತುಂಬಾ ಕಷ್ಟ. ಯಾರನ್ನಾದ್ರೂ ಕೇಳಿದ್ರೆ ಅವ್ರನ್ನ ಕೇಳ್ರಿ, ಇವ್ರನ್ನ ಕೇಳ್ರಿ, ಯಾರನ್ನ ಕೇಳಿದ್ರೆ ನೀರಿಗೆ ಸಮಸ್ಯೆನೇ ಇಲ್ಲಿ. ಯಾವಾಗ ಇದು ಸಮಸ್ಯೆ ಬಗೆಹರ್ತೈತೆ ಗೊತ್ತಿಲ್ಲ ಮೇಡಮ್, ತುಂಬಾ ಕಷ್ಟ. 20 ವರ್ಷದಿಂದ ಇದೇ ಬಾಳೆ ಇಲ್ಲಿ, ಯಾರು ಸಮಸ್ಯೆ ಇಲ್ದಿರ ಇಲ್ಲ, ಎಲ್ಲರಿಗೂ ನೀರಿನ ಸಮಸ್ಯೆ. ಇದಿಷ್ಟು ಇಲ್ಲಿರುವಂತಹ ಜನ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಒಂದ್ ಕಡೆ ಖಾಸಗಿ ಟ್ಯಾಂಕರ್ ನಲ್ಲಿ ನೀರ್ ಬರುತ್ತೆ, ಆದ್ರೆ ಅದನ್ನ ಕೊಂಡುಕೊಳ್ಳುವಂತಹ ಶಕ್ತಿ ನಮಗಿಲ್ಲ. ಯಾಕಂದ್ರೆ ಜಲಮಂಡಳಿಯವರು ನಾಮಕೆ ವಾಸ್ತಿಗೆ ಒಂದು ದರವನ್ನ ಫಿಕ್ಸ್ ಮಾಡಿದ್ದಾರೆ. ಬಟ್ ಆ ದರದಲ್ಲಿ ಇಲ್ಲಿ ಯಾರು ಕೂಡ ತಗೊಳ್ತಾ ಇಲ್ಲ. 1 to double ದರವನ್ನ ತಗೊಂಡು ನಮಗೆಲ್ಲ ಟ್ರಬಲ್ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ವಾದ ಆದ್ರೆ, ಒಂದು ಜನರ ಸಮಸ್ಯೆ ಆದ್ರೆ, ಇನ್ನೊಂದಿಷ್ಟು ಜನ ಹೇಳ್ತಾ ಇರುವಂತಹ ಮಾತೇನಪ್ಪಾ ಅಂದ್ರೆ ಜಲಮಂಡಳಿಯಿಂದ ಕಾವೇರಿ ನೀರನ್ನ ಬಿಡ್ತಾರೆ, ಆದ್ರೆ ಬರೀ ಬಿಲ್ ಅಷ್ಟೇ ಕೊಡ್ತಾರೆ, ನೀರ್ ಮಾತ್ರ ನಮಗ್ ಸಿಗ್ತಿಲ್ಲ ಅನ್ನುವಂತಹ ಅವಲತ್ತನ ನ್ಯೂಸ್ ಫಸ್ಟ್ ಮೂಲಕ ತೋಡಿಕೊಳ್ತಾ ಇದ್ದಾರೆ. ಅಂದ್ರೆ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಈ ತರಹದ ಸಮಸ್ಯೆ ಅಂದ್ರೆ ಬೆಂಗಳೂರಿನಲ್ಲಿ ಎಂತಹ ಪ್ರಾಬ್ಲಮ್ ಇದೆಯಪ್ಪ ನೀರಿಂದು ಅಂತ ಆಶ್ಚರ್ಯ ಪಡಬೇಕಾಗುತ್ತೆ. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಕ್ರಮವನ್ನ ವಹಿಸಿಕೊಳ್ಳುವಂತಹ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಈ ಭಾಗದಲ್ಲಿ ಇದ್ದೇ ಇದೆ. ಕ್ಯಾಮರಾಮನ್ ಸೂರಜ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.